ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫುಲ್ ವೀಡಿಯೋ ನೋಡಿ. ಫುಲ್ ವೀಡಿಯೋದಲ್ಲಿ ನಾವು ಸ್ಟಿಚಿಂಗಲ್ಲಿ ಯಾವುದಾದ್ರು ಸ್ಟಿಚಿಂಗಲ್ಲಿ ಟಿಪ್ಸ್ಗಳು ಹೇಳ್ತಾ ಇರ್ತೀವಿ. ಅದು ನಿಮಗೆ ಯೂಸ್ ಆಗ್ಬೋದು ನೋಡಿ. ಇದು ಡಾರ್ಕ್ ಪರ್ಪಲ್ ಕಲರ್ ಸ್ಯಾರಿ, ಕಲಂಕಾರಿ ಸ್ಯಾರಿ ಬ್ಲೌಸ್ ಪೀಸ್ ಇದು. ನಾನು ಇದಕ್ಕೆ 1/4 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ ಪರ್ಪಲ್ ಕಲರು. ಇದು 4-5 ಕಲರು ಮಿಕ್ಸಿಂಗ್ ಇದೆ. ಈಗಿನ ಟ್ರೆಂಡಿಂಗಲ್ಲಿ ಇದೇ ಓಡ್ತಿರೋದು ಬ್ಲೌಸ್ ಪೀಸ್. ಇದು ಬ್ಲೌಸ್ ಪೀಸ್ ಮೀಟ್ರ್ ಬಂದು 700-800 ಆ ಥರ ಇದೆ ರೇಟ್ ಇದು. ಇದು ನನಗೆ ಕಾಲರ್ ನೆಕ್ ಹೊಲ್ಕೊಳ್ಳೋಣ ಅಂತ ಇದು ನನ್ನದೇ ಬ್ಲೌಸ್ ಆಗಿರುತ್ತೆ. ನಾನೇ ಒಂದು ಕಾಲರ್ ನೆಕ್ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಹೊಲ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಇದು ಬ್ಲೌಸ್ನ ಉದ್ದ ಬಂದು 15 ಇದೆ. ಚೆಸ್ಟ್ ಬಂದು 42 ಇದೆ. ಇದು ಶೋಲ್ಡರ್ ಬಂದು ಫುಲ್ ನೆಕ್ಕು ಶೋಲ್ಡರು ಸೇರಿ ನಾನು 8 ಇಂಚು ತೊಗೊಂಡಿದ್ದೀನಿ ನಾನು. ಮತ್ತು ಕಂಕಳಿನ ಸುತ್ತಳತೆ ಸಹ ನಾನು ಒಂದು 7.5 ತೊಗೊಂಡಿದ್ದೀನಿ. 8 ಇಂಚ್ ತೊಗೊಂಡಿಲ್ಲ, 7.5 ತೊಗೊಂಡಿದ್ದೀನಿ ನಾನು. ಇವಾಗ ಅದನ್ನ ಹಿಂದೆಗಡೆ ಫುಲ್ಲು ಪ್ಲೈನ್ ಕಾಣಿಸುತ್ತಲ್ವ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಡ್ರಾಪ್ ಶೇಪ್ ಥರ ನೆಟ್ಟು ನಮ್ಮ ಅಂಗಡಿಯಲ್ಲೇ ಇತ್ತು. ಇದು ಬ್ಲೌಸ್ ಪೀಸ್ ಸಹ ನಮ್ಮ ಅಂಗಡಿಯಲ್ಲೇ ಇತ್ತು. ಸುಮ್ಮನೆ ಪ್ಲೈನ್ ಕಾಣಿಸುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಇದನ್ನು ಡ್ರಾಪ್ ಶೇಪ್ ಥರ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಆ ಸೆಂಟಲ್ಲಿ ಪ್ಯಾಚ್ ಕೊಡೋ ಥರ ಮಾಡ್ಕೊಂಡಿದ್ದೀನಿ. ಬ್ಯಾಕಲ್ಲೆಲ್ಲ ಫುಲ್ಲು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನೋಡಿ ಇದು ನೆಟ್ಟನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮತ್ತು ಡಾಟ್ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ. ಇದು ಕಾಲರ್ ಬ್ಲೌಸ್ ಆಗಿರುತ್ತೆ, ಜೆಂಟ್ಸ್ ಕಾಲರ್ ಬ್ಲೌಸ್ ಆಗಿರುತ್ತೆ. ಸರಿ, ಇದರಲ್ಲಿ ಏನು ಸ್ವಲ್ಪ ಡಿಸೈನ್ ಏನು ಮಾಡೋಕ್ಕಾಗಲ್ವಲ್ಲ, ಸ್ವಲ್ಪ ಇದೇ ಗ್ರ್ಯಾಂಡ್ ಆಗಿದೆ ಬ್ಲೌಸು ಅಂತ ಹೇಳ್ಬಿಟ್ಟು ನಾನೇ ಇದನ್ನು ಕಾಲರ ಹೊಲ್ಕೊಳ್ಳೋಣ ಅಂದ್ಬಿಟ್ಟು ಹೊಲ್ಕೊಳ್ತಾ ಇದ್ದೀನಿ ನಾನು. ಮುಂದೆಗಡೆ ಪ್ರಿನ್ಸೆಸ್ ಕಟ್ಟಿಟ್ಟಿದ್ದೀನಿ ನಾನು. ಇವಾಗ ಇದಕ್ಕೆ ಮಾಮೂಲಿ ಬೆಲ್ಟ್ ಪಟ್ಟಿ ಸಹ ಇಡ್ಬೋದು, ಇಲ್ಲ ಅಂದರೆ ಈ ಥರ ಪ್ರಿನ್ಸೆಸ್ ಕಟ್ ಇಡ್ಬೋದು, ಇಲ್ಲ 1 ಡಾಟ್ ಬ್ಲೌಸ್ ಬರುತ್ತಲ್ಲ ಅದು ಇಡ್ಬೋದು. ನಾನು ಪ್ರಿನ್ಸೆಸ್ ಕಟ್ ಬ್ಲೌಸು ಇಟ್ಕೊಂಡಿದ್ದೀನಿ ಇದನ್ನು ನೋಡಿ. ಮುಂದೆಗಡೆ ಲೈನಿಂಗ್ ಫ್ರಂಟು ಪಾರ್ಟ್ಸಿಗೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು. ಇದು ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಒಂದು ಬ್ಲೌಸ್ ಹೊಲ್ಕೊಳ್ಬೇಕಿತ್ತು. ಆ ಬ್ಲೌಸ್ಗೆ ಯಾವುದಪ್ಪ ಹೊಲ್ಕೊಳ್ಳೋದು, ಯಾವ ಡಿಸೈನ್ ಮಾಡ್ಕೊಳ್ಳೋದು, ನಮ್ಗೆ ಈ ಟೈಲರ್ಸ್ಗಳಾದವ್ರಿಗೆ ಇನ್ನೇನು ನಾಳೆ ನಾಡಿದ್ದು ಇಲ್ಲ 2-3 ದಿವಸ ಇದ್ದಂಗೆ ನಾವು ಬಟ್ಟೆಗಳು ರೆಡಿ ಮಾಡ್ಕೊಳ್ಳೋದು. ಎಲ್ಲರ ಪರಿಸ್ಥಿತಿನೂ ಹಾಗೇ ಇರುತ್ತೆ, ನಮ್ಮದು ಸಹ ಸೇಮ್ ಅದೇ ಇರುತ್ತೆ. ಇನ್ನು 2 ದಿನ 3 ದಿನ ಇದ್ದಂಗೆ ಹೊಲ್ಕೊಳ್ಳೋದು, ಸ್ಟಿಚಿಂಗ್ ಮಾಡೋದು. ಇದು ನಾನೊಂದು ನಮ್ಮ ತಂಗಿ ಒಂದು ಹೊಲ್ಕೊಳ್ತಾ ಇದ್ದೀರಿ. ಇದು ಅಂದರೆ ಅವ್ರದ್ದು ರಾಮ ಗ್ರೀನ್ ಕಲರು ಸ್ಯಾರಿಗೂ ಸಹ ನಾನು ಥರ ತೊಗೊಂಡು ರಾಮ ಗ್ರೀನ್ ಕಲರು ಚೆಕ್ಸ್ ಬಾರ್ಡ್ರಲ್ಲಿ. ಅದಕ್ಕೆ ಕಾಂಟ್ರಾಸ್ಟಾಗಿ ಬ್ಲೌಸು ರಾಮ ಗ್ರೀನ್ ಕಲರಲ್ಲಿ ಈ ಥರನೇ ಫ್ಲವರ್ಸ್ ಒಂದು 4-5 ಕಲರ್ಸ್ ಬಂದಿದೆ. ಅವಳು ಸಹ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಲ್ಲ, ವೀಡಿಯೋಲ್ಲೇ ಹಾಕ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡಿ. ಇದು ಸ್ಲೀವಿಗೆ ಎಲ್ಲನೂ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೆ ನಾನು. ಒಂದು ಬಟ್ಟೆ ಸಾಲಿಲ್ಲ ಇದಕ್ಕೆ ಸ್ಲೀವಿಗೆ. ಇದು 1 ಮೀಟ್ರ್ ಅಂತ ಕೊಡ್ತಾರೆ, ಮತ್ತು ಮೇಲೆ ಕೆಳಗಡೆ ಒಂದು ಸ್ವಲ್ಪ ಪ್ಲೈನ್ ಕೊಟ್ಟು ಬಿಡ್ತಾರೆ. ಆದ್ದರಿಂದ ಬಟ್ಟೆ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ, ಇಲ್ಲಾಂದರೆ 1 ಮೀಟ್ರ್ ಕರೆಕ್ಟಾಗಿ ಹಾಕಿದ್ದೆ ನಮಗೆ ನೋಡಿ. ಸ್ಲೀವೆಲ್ಲ ನಾನು ಲೈನಿಂಗ್ ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ನೋಡಿ ಸ್ಲೀವ್ಗೂ ಸಹ ಅದೇ ಥರ ಡ್ರಾಪ್ ಶೇಪ್ ಚಿಕ್ಕದು ಬರುತ್ತೆ, ಬ್ಯಾಕಲ್ಲಿ ದೊಡ್ಡದು ಬಂದಿರುತ್ತೆ, ಫ್ರಂಟಲ್ಲಿ ಚಿಕ್ಕದು ಬಂದಿರುತ್ತೆ. ಆ ಥರ ಹೊಲಿತಾ ಇದ್ದೀನಿ ನಾನು ಇವಾಗ ಇದನ್ನು. ಬ್ಲೌಸ್ ಪೀಸ್ನ ಸೀದಾ ಹಾಕ್ಕೊಂಡು ಲೈನಿಂಗ್ನ ಉಲ್ಟಾ ಹಾಕ್ಕೊಂಡು ಹೊಲ್ಕೊಳ್ತಾ ಇದ್ದೀನಿ. ಉಲ್ಟಾ ಹಾಕ್ಕೊಂಡು ನಾವು ಯಾವ ರೌಂಡ್ ಡ್ರಾಪ್ ಶೇಪಲ್ಲಿ ಹೊಲ್ಕೊಂಡಿರ್ತೀರೋ ಸೀದಾ ಕಟ್ ಮಾಡಿ ಎಲ್ಲ ಕ್ಲೀನಾಗಿ ನ್ಯಾಚ್ ಹಿಡ್ಕೊಂಡು ಟರ್ನ್ ಮಾಡಬೇಕಾಗತ್ತೆ. ಇದು ನ್ಯಾಚ್ ಹಿಡ್ಕೊಳ್ಳಿಲ್ಲ ಅಂದರೆ ತಿರುಗಲ್ಲ, ಅದು ಸ್ವಲ್ಪ ಶೇಪ್ ಬರೋಲ್ಲ. ಅದು ಕ್ಲೀನಾಗಿ ಸುತ್ತಲೂ ನ್ಯಾಚ್ ಹಿಡ್ಕೊಂಡು ತಿರುಗಿಸ್ಕೊಳ್ಬೇಕಾಗತ್ತೆ. ಇದು ತುಂಬ ಸಿಂಪಲ್ಲಾಗಿದೆ, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ನಮಗೆ ಯಾವಾಗಲೂ ಬ್ಲೌಸ್ ಹೊಲ್ದು ಸ್ವಲ್ಪ ಡಿಸೈನ್ಸ್ಗಳು ಇದು ಸ್ವಲ್ಪ ಹೊಸ ಅಂದರೆ ಕಾಲರ್ ಹೊಲ್ಕೊಳ್ಳೋಣ ಅಂದ್ಬಿಟ್ಟು ಹೊಲ್ಕೊಳ್ತಾ ಇದ್ದೀರಿ. ಇದು ನೋಡಿ ಲೈನಿಂಗ್ ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದು ರೈಲಿಂಗ್ ಎಲ್ಲ ಅಟ್ಯಾಚಿಂಗ್ ಆಯ್ತು. ಇವಾಗ ಅದನ್ನು ಸೀದಾ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಕಿನಾರಿ ಹಾಕ್ಕೊಳ್ಳಲ್ಲ, ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಹಾಕ್ಕೊಳ್ತೀನಿ ನಾನು ಇದನ್ನು. ಸ್ಲೀವ್ಗೆ ನಾನು ಕೆಳಗಡೆಗೆ ಹೆಮ್ಮಿಂಗ್ ಏನು ಮಾಡ್ಕೊಳ್ಳಲ್ಲ. ಈ ನೆಟ್ ಬಟ್ಟೆ ಇರುತ್ತಲ್ವ, ಸ್ವಲ್ಪ ನೆಟ್ ಬಟ್ಟೆ ಸಹ ಅದಕ್ಕೆ ಹೆಮ್ಮಿಂಗ್ ಕೊಟ್ಟಿರ್ತೀನಿ ನಾನು ಇವಾಗ ಇದನ್ನು ನೋಡಿ. ಇದು ಸ್ಲೀವ್ ಎಲ್ಲ ರೆಡಿ ಆಯಿತು. ನಾನು ಇದು ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಅರ್ಧ ಮೀಟ್ರ್ ತೊಗೊಂಡಿದ್ದೀನಿ ಇವಾಗ ಇದನ್ನು.
ಇದನ್ನು ನಾನು 2 ಲೇಯರ್ ಹಾಕ್ಕೊಳ್ತೀನಿ. ನಾನು ಇದನ್ನು ಒಂದು ಲೇಯರ್ ಇಲ್ಲ, 2 ಲೇಯರ್ ಹಾಕ್ಕೊಳ್ತೀನಿ. ನಿಮಗೆ ಅದು ವೈಟ್ ಥರ ಕಾಣಿಸುತ್ತೆ. ಆಮೇಲೆ ಅದು ಬ್ಲೌಸ್ ಪೀಸು ಸ್ಲೀವ್ ತೆಗೆದ್ರೆ ಸ್ವಲ್ಪ ಪಿಂಕ್ ಶೇಡ್ ಬರುತ್ತೆ. ಇದು ಅದು ಹಾಕ್ಕೊಂಡು 2 ಸರಿ ನಾವು ಎಲ್ಲಿಗೆ ಟರ್ನಿಂಗ್ ಮಾಡಿ ಒಂದು ಸ್ಟಿಚಿಂಗ್ ಹಾಕ್ಕೊಂಡಿರ್ತೀರೋ ಅಲ್ಲಿಗೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ ಅದ್ರ ಪಕ್ಕದಲ್ಲಿ ಒಂದು 15 ಇಂಚು ಗ್ಯಾಪ್ ಬಿಟ್ಟು ಸ್ಟಿಚಿಂಗ್ ಮಾಡಿಕೊಂಡು ಕಚ್ಚೆ ಎಲ್ಲನೂ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ. ಇದು ನೆಟ್ ಬಂದು ಸ್ವಲ್ಪ ಸ್ಮೂತ್ ಇದೆ, ರಫ್ ಇಲ್ಲ, ಇದು ಸ್ಮೂತಾಗಿದೆ. ಇದು ನೋಡಿ, ಇದೆಲ್ಲ ಫುಲ್ಲು ಸ್ಲೀವ್ಗೆ ಯಾವ ಥರ ಬರುತ್ತೆ ಡಿಸೈನ್ ಅಂದರೆ ತೋರಿಸ್ತಾ ಇದ್ದೀನಿ ನಾನು ಇವಾಗ ನಿಮಗೆ. ಅದರಲ್ಲಿ ಸ್ವಲ್ಪ ಬಟ್ಟೆ ಸೈಡಲ್ಲೆಲ್ಲ ಮಿಕ್ಕಿದ್ದು, ಅದಕ್ಕೆ ಒಂದು ಸ್ವಲ್ಪ ಒಂದು 1.5 ಇಂಚ್ ಅಷ್ಟು ಅಗಲ ಕಟ್ ಮಾಡಿಕೊಂಡು ಕೆಳಗಡೆ ಒಂದು ಅದೇ ಬಟ್ಟೆಯಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು. ಅದು ಒಂದು ಸ್ವಲ್ಪ ಡಿಸೈನ್ ಇರಲಿ ಅನ್ನೋದಕ್ಕೆ ಅಷ್ಟೇ ಮಾಡ್ಕೊಳ್ತಾ ಇರೋದು. ಇಲ್ಲಾಂದರೆ ಬೇಕಾದ್ರೆ ಲೈನಿಂಗ್ ಕೊಟ್ಬಿಟ್ಟು ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು. ನಾನು ಇದನ್ನು ಸ್ವಲ್ಪ ಹಿಂಗಿದ್ರು ನೆಟ್ ಕೊಟ್ಟಿದ್ದನಲ್ವ ಸ್ಲೀವಿಗೆ ಬೆನ್ನಿಗೆ ಎಲ್ಲನೂ, ಸ್ವಲ್ಪ ಸ್ಲೀವ್ ತುದಿಗೂ ಇರಲಿ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಇದು ಫ್ರಂಟು ಉದ್ದ ಬಂದು 4 ತೊಗೊಳ್ತೀನಿ, ಅಗಲ ಬಂದು 3 ತೊಗೊಂಡು ಒಂದು ವಿ ಶೇಪ್ ಥರ ಕಟ್ ಮಾಡಿ ಸ್ವಲ್ಪ ಶೇಪ್ ಕಟ್ ಮಾಡ್ಕೊಳ್ತೀನಿ ನಾನು. ಕಟ್ ಮಾಡಿಕೊಂಡು ಕ್ಲೀನಾಗಿ ಅದಕ್ಕೆ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ತಿರುಗಿಸ್ಕೊಂಡು ಒಂದು ಕಿನಾರಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನೋಡಿ, ಅಲ್ಲಿಂದ ಅಲ್ಲಿಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಮಾರ್ಕ್ ಮಾಡಿಕೊಂಡು ಶೋಲ್ಡರ್ನೆಲ್ಲನೂ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದು ಲೈನಿಂಗು ಸೀದಾ ಅಟ್ಯಾಚ್ ಮಾಡಿಕೊಂಡು ಅದ್ಮೇಲೆ ಉಲ್ಟಾ ಅಟ್ಯಾಚ್ ಫ್ರಂಟಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಅದು ಫುಲ್ಲು ಉದ್ದ ಬರುತ್ತೆ. ಅದು ನಮ್ಮದು ಉಕ್ಸ್ ಪಟ್ಟಿ ಹೈ ಪಟ್ಟಿ ಎಲ್ಲಿರುತ್ತೆ ಅಲ್ಲಿಗಿಂತ ಅಲ್ಲಿ ಫುಲ್ ಅಷ್ಟು ಉದ್ದನೂ ಬರುತ್ತೆ ಅದು. ನೋಡಿ, ಇದು ಸ್ಲೀವ್ ಎಲ್ಲನೂ ಒಂದೊಂದು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಸ್ಟ್ರೆಚ್ ಮಾಡಿಕೊಂಡು ಸೊಂಟ ಸುತ್ತಳತೆ ಎಷ್ಟಿದೆ ಮತ್ತು ಎಷ್ಟು ಫೋಲ್ಡ್ ಮಾಡಬೇಕು ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗಿದ್ದರೆ. ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಫ್ರಂಟಲ್ಲಿ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ತೊಗೊಂಡು ಲೈನಿಂಗ್ ಪೀಸ್ ತೊಗೊಂಡು ಕಟ್ ಮಾಡಿಕೊಂಡು ಹೊಲ್ಕೊಂಡಿದ್ದೀನಿ. ನಾನು ಹೊಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ, ಒಂದು ಕಿನಾರಿ ಸ್ಟಿಚಿಂಗು. ಇವಾಗ ಕಾಣಿಸ್ತಾ ಇರಬೇಕು ನಿಮಗೆ. ಆಮೇಲೆ ಕೆಳಗಡೆ ಬಟ್ಟೆಗೆ ನಾನು ಲೈನಿಂಗ್ ಕೊಟ್ಬಿಟ್ಟು ಅದನ್ನೇ 1.5 ಇಂಚು ಲೈನಿಂಗ್ ತೊಗೊಂಡು ಅದನ್ನೇ ಫೋಲ್ಡ್ ಮಾಡಿ ಕೊಡ್ತಾಯಿದ್ದೀನಿ ಇವಾಗಿದೆ ನಾನೆಲ್ಲರೂ. ಇದು ಬ್ಯಾಕಲ್ಲಿ ಬಟ್ಟೆ ಅಟ್ಯಾಚ್ ಮಾಡಬೇಕಿತ್ತು, ಸ್ವಲ್ಪ ಜಾಸ್ತಿನೇ ಇತ್ತು. ಅದು ಅಂದ್ಬಿಟ್ಟು ಅದನ್ನು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೆ ನಾನು ಇವಾಗಿದ್ದೆ. ನೋಡಿ, ಇದು ಫ್ರಂಟು ಬ್ಯಾಕು ಮೆಜರ್ಮೆಂಟ್ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಇವಾಗಿದೆಲ್ಲ. ಸ್ಟಿಚಿಂಗ್ ಮಾಡಿಕೊಂಡು ಕಚ್ಚೆಲ್ಲನೂ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪರ್ಪಲ್ ಕಲರು ಬ್ಲೌಸ್ ಪೀಸು, ಕಲಂಕಾರಿ ಬ್ಲೌಸ್ ಪೀಸ್. ಇದು ಈಗ ರನ್ನಿಂಗು ಸಹ ಇದೇ ಬ್ಲೌಸೇ ಓಡ್ತಾ ಇರೋದು ಇವಾಗ ಟ್ರೆಂಡಿಂಗಲ್ಲಿ. ಇದು ಯಾವ ಸೀರೆಗೆ ಸಹ ಬೇಕಾದ್ರೂ ಮ್ಯಾಚ್ ಆಗುತ್ತೆ. ನನ್ನ ಹತ್ರ ಒಂದೂ ಇರಲಿಲ್ಲ. ಇದು ಬ್ಲ್ಯಾಕು ಗೋಲ್ಡು ಎಲ್ಲ ತೊಗೊಂಡಿದ್ದು ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಇದು ಮಾತ್ರ ಇತ್ತು. ನೋಡಿ, ಇದು ಕಾಲರ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದೆ. ಕಾಲರ್ ಬಂದು 14 ಇತ್ತು. 14ಕ್ಕೆ 14 ಇಂಚು 14 ಇಂಚು ಅಗಲ, 5 ಇಂಚು ಉದ್ದ ತಗೊಂಡು ಕೆಳಗಡೆ ಅರ್ಧ ಇಂಚು, ಮೇಲುಗಡೆ ಅರ್ಧ ಇಂಚಿಗೆ ಶೇಪ್ ತಗೊಳ್ತಾ ಇದ್ದೀನಿ ನಾನು ಇವಾಗ. ಇದು ನೋಡಿ, ಈ ಥರ ಬರುತ್ತೆ ಇದು. ನಾನು ಇದನ್ನು ಇನ್ನೊಂದು ಎಕ್ಸ್ಟ್ರಾ ಕ್ಯಾನ್ವಾಸ್ ತೊಗೊಂಡು ಅದನ್ನು ಫೋಲ್ಡ್ ಮಾಡಿಕೊಂಡು ಹೊಲ್ಕೊಳ್ತೀನಿ ನಾನು. ಹೊಲ್ಕೊಂಡು ನೋಡಿ, ಒಂದು ಅಡಿ ಕೆಳಗಡೆ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಅಂದರೆ ಕಚ್ಚೆ ಲೈನಿಂಗನ್ನು ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಮಾಡಿಕೊಂಡು ಅದಾದಮೇಲೆ ಬೇರೆ ಪೀಸ್ಗೆ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ. ಇದನ್ನು ಕ್ಲೀನಾಗಿ ಕಚ್ಚೆ ಎಲ್ಲನೂ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ಕಚ್ಚೆಲ್ಲ ಕಟ್ ಮಾಡಿಕೊಂಡು ಅದ್ರ ಕೆಳಗಡೆ ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಕ್ಯಾನ್ವಾಸು ನಮಗೆ ಕಾಣಬೇಕು ಆ ಥರ ಮಾಡಿಕೊಂಡು ಹೊಲ್ಕೊಳ್ತಾ ಇದ್ದೀನಿ ನೋಡಿ ಇವಾಗ. ಇದನ್ನು ಕಚ್ಚೆಲ್ಲ ಎಕ್ಸ್ಟ್ರಾ ಇತ್ತು ಅದೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಮತ್ತು ಇದು ಲೆಂತ್ ನೋಡ್ಕೊಳ್ತಾ ಇದ್ದೆ. ಇದು ಸೆಂಟ್ರಲ್ಲಿ ಬ್ಯಾಕಲ್ಲಿ ಶೋಲ್ಡರ್ ಟಚ್ ಮಾಡ್ತೀನಲ್ವ, ಶೋಲ್ಡರಲ್ಲಿ ಸೆಂಟ್ರಲ್ಲಿ ಒಂದು ನ್ಯಾಚ್ ಇಟ್ಕೊಳ್ತೀನಿ, ಸೆಂಟರ್ ಇರಲಿ ಅಂತ ಅಂದ್ಬಿಟ್ಟು ಅಟ್ಯಾಚ್ ಮಾಡಿಕೊಂಡು ಹೊಲ್ಕೊಳ್ತೀನಿ ನಾನು. ಇದು ಸೀದಾ ಹೊಲ್ಕೊಳ್ತೀನಿ. ಸೀದಾ ಅದೇ ಬ್ಲೌಸ್ ಪೀಸ್ ಸೀದಾ ಇಟ್ಬಿಟ್ಟು ಲೈನಿಂಗ್ ಕ್ಯಾನ್ವಾಸ್ನ ಉಲ್ಟಾ ಇಟ್ಕೊಂಡು ಹೊಲ್ಕೊಳ್ತೀನಿ. ನೋಡಿ, ರೆಡಿ ಆದಮೇಲೆ ಇದು ಫುಲ್ ರೆಡಿ ಆದಮೇಲೆ ಈ ಥರ ಬರುತ್ತೆ. ಬ್ಯಾಕ್ ಈ ಥರ ಬರುತ್ತೆ, ಸ್ಲೀವ್ಗೆ ಈ ಥರ ಬರುತ್ತೆ. ನೋಡಿ ಯಾವ ಥರ ಬಂದಿದೆ ಕಮೆಂಟ್ ಮಾಡಿ.